ಇಡೀ ಜಗತ್ತಿಗೆ ಮರ್ಯಾದೆಯ ರೇಖೆ ಎಂಥದ್ದು ಅಂತ ಪರಿಚಯಿಸಿಕೊಟ್ಟಿತ್ತು ಶ್ರೀರಾಮ ಹಿಂದೂಗಳ ಆತ್ಮ ಹಾಗೂ ಗೌರವ. ಅಂತಹ ರಾಮನವಮಿಯನ್ನ ಕರ್ನಾಟಕದಲ್ಲಿ ಹೇಗೆ ಆಚರಿಸಿದ್ರು ಆ ಬಗ್ಗೆ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಮನವಮಿ ಎಂದು ಬೆಂಗಳೂರು ರಾಮಮಯ ಭಕ್ತಾದಿಗಳಿಂದ ಶ್ರೀರಾಮನಿಗೆ ತೊಟ್ಟಿಲು ಸೇವೆ. ನಗರದೆಲ್ಲೆಡೆ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ. ರಾಜಧಾನಿ ಬೆಂಗಳೂರಿನಲ್ಲಿಂದು ಎಲ್ಲೆಲ್ಲೂ ಶ್ರೀರಾಮನ ಸ್ಮರಣೆ ಮನೆ ಮಾಡಿತ್ತು. ಎಲ್ಲೆಲ್ಲೂ ಜೈ ಶ್ರೀರಾಮ್ ಜಯ ಘೋಷ ಮೊಳಗುತ್ತಾ. ನಗರದ ರಾಜಾಜಿನಗರದ ರಾಮಮಂದಿರದಲ್ಲಿ ವಿಶೇಷವಾಗಿ ರಾಮನವಮಿಯನ್ನು ಆಚರಿಸಲಾಯಿತು. ಶ್ರೀರಾಮನ ರಥೋತ್ಸವವನ್ನು ಶ್ರೀರಾಮ ಸೇವಾ ಮಂಡಳಿ ಆಯೋಜಿಸಲಾಗಿತ್ತು. ಶ್ರೀರಾಮನ ವಿಗ್ರಹಕ್ಕೆ ವಜ್ರಾಂಗ ತೊಡಿಸುವ ಮೂಲಕ ರಾಮನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮಂದಿರದ ಆವರಣದಲ್ಲಿ ಶ್ರೀರಾಮ ಶ್ರೀಕೃಷ್ಣರನ್ನ ತಾಯಂದಿರು ತೊಟ್ಟಿಲಲ್ಲಿ ಮಲಗಿಸಿ ತೂಗುವಂತೆ ನಿರ್ಮಿಸಿದ್ದ ವಿಗ್ರಹ ಭಕ್ತರ ಗಮನ ಸೆಳೆಯಿತು. ಇನ್ನು ಆಕರ್ಷಣೀಯ ಅಲಂಕಾರದಿಂದ ರಾಮನನ್ನ ಕಂಡು ಇಡೀ ದೇವಾಲಯದಲ್ಲಿ ಭಕ್ತರು ಶ್ರೀರಾಮ ಸ್ಮರಣೆಯಲ್ಲಿ ತಲ್ಲೀನರಾಗುವಂತೆ ಮಾಡಿತು. ಸಮಸ್ತ ಕನ್ನಡ ಜನತೆಗೆ ಶ್ರೀರಾಮ ಮಂಡಳಿಯ ಪರವಾಗಿ ರಾಮನವಮಿ ಪ್ರಯುಕ್ತ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ಕೋತಾ ಇದ್ದೀವಿ. ಶ್ರೀರಾಮ ಸೇವಾ ಮಂಡಳಿಯವರದು ಇದು 68ನೇ ವರ್ಷದ ರಾಮನವಮಿ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಅತಿ ವಿಖ್ಯಾತವಾಗಿ ವಿಶಿಷ್ಟವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ರಾಜಾಜಿನಗರ ರಾಮಂದ್ರ ತುಂಬ ಚೆನ್ನಾಗಿ ಅಲಂಕಾರ ಸಿದ್ಧತೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಶ್ಶು ಆಗಬಾರ್ದು ಅಂತ ಆಚೆನೂ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ದರ್ಶನನೂ ಬೇಗವೇ ಆಗ್ತಿದೆ. ನಗರದ ಗಾಳಿ ಆಂಜನೇಯ ದೇವಸ್ಥಾನದಲ್ಲೂ ರಾಮನ ಮೂರ್ತಿಗೆ ಅಲಂಕಾರ ಮಾಡಲಾಗಿತ್ತು. ಬ್ರಹ್ಮರಥೋತ್ಸವ ನಡೆಸಲಾಯಿತು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಾಮನ ದರ್ಶನ ಪಡೆದು ಸಂತೋಷಪಟ್ಟರು. ಇಸ್ಕಾನ್ನ ಕೃಷ್ಣ ಬಲರಾಮ ಮೂರ್ತಿಗೆ ಶ್ರೀರಾಮನ ಅಲಂಕಾರ ಮಾಡಲಾಗಿತ್ತು. ರಾಮನ ಅಲಂಕಾರ ಕಂಡು ಭಕ್ತರು ಪುನೀತರಾದರು. ಇನ್ನು ಕಲಬುರಗಿಯಲ್ಲೂ ಅದ್ದೂರಿಯಿಂದ ರಾಮನವಮಿ ಆಚರಿಸಲಾಯಿತು. ಪ್ರಮುಖ ನಗರಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಯುವಕರು ಸಂಭ್ರಮಿಸಿದ್ರು. ಒಟ್ಟಾರೆ ಹಿಂದೂಗಳ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಹುಟ್ಟಿದ ದಿನವನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು.